ಪುತ್ರನೂ ಆದಂತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದಂತ ವಿಜಯೇಂದ್ರ ಸಹ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ನಿಮ್ಮೆಲ್ಲ ಯುವ ನಾಯಕರಾದಂತ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅವರು, ನಮ್ಮ ನಾರಾಯಣಗೌಡ ಸರ್ ಅವರು, ಒಬ್ಬ ಸಾಮಾನ್ಯ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಆ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣವರು ಅವ್ರ ಮನೆಗೆ ಹೋಗೋ ಸಂದರ್ಭದಲ್ಲಿ ಯಾರೋ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತ ಅಲ್ಲ ಅವರು ಅನ್ನೋ ಒಂದು ಮಾತನ್ನು ಹೇಳಿದ್ರು. ನಮ್ಗೆ ರೈತರಿಗೆ ಯಾವ ಪಕ್ಷ ಇದೆ, ಎಲ್ಲರೂ ಸಹ ನಮ್ಮವರೇ, ನೀವೊಂದು ತಳಿಬೇಡಿ ಅನ್ನೋ ಒಂದು ಮಾತನ್ನ ಹೇಳಿ ಹೋದ್ರು. ಅದಾದ ನಂತರ ಪಾಪ ರೈತರ ಹೇಗಂತ ತಡೆದಂತವ್ರು ಬೇರೆ ಪಕ್ಷಕ್ಕೆ ಹೋದ್ರು. ಆ ರೈತ ಇಲ್ಲ, ನನ್ನ ಕುಮಾರಣ್ಣ ಮನೆ ಬಾಗಿಲು ಬಂದಿದ್ದಾರೆ, ನಮ್ಮ ಕಸಸೇ ಕಾಡಕ್ಕೂ ಅವ್ರು ಬಿಟ್ಟು ಹೊರಗಡೆ ಹೋಗಲ್ಲ ಅನ್ನೋ ಮಾತನ್ನ ಹೇಳಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೇರ್ಪೇಟೆ ತಾಲೂಕಿಗೆ ಅತಿ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಶುಗರ್ ಫ್ಯಾಕ್ಟರಿ ಇರ್ಬೋದು, ಮಿನಿ ವಿಧಾನಸೌಧ ಇರ್ಬೋದು, ತುಂಬಾ ಅನುಕೂಲವನ್ನು ಮಾಡಿಕೊಟ್ಟು ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಗೋಂದಿಹಳ್ಳಿ ಏತ ನೀರಾವರಿ ಸಹ ಕುಮಾರಣ್ಣ ಅವಧಿಯಲ್ಲಿ ಆದಂತ ಪ್ರಸಂಗ ತಮ್ಗೆಲ್ಲ ಗೊತ್ತಿದೆ. ಮುಂದುವರೆದು ಅದಕ್ಕೆ ಹಣ ಬಿಡುಗಡೆ ಮಾಡೋದ ಕೆಲಸ ಮಾಡಿದ್ದಾರೆ. ಇನ್ನು 10 ವರ್ಷದ ಕೆಲಸ ಮಾಡಿದ್ದಾರೆ. ಇವತ್ತು ಅದೇ ಕಾಂಗ್ರೆಸ್ ಪಕ್ಷದವರು ನಮ್ಮನ್ನ ಬೇರೆ ಥರದಲ್ಲಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಮ್ಮ ತಾಲೂಕು ಬಂದು ಅವರ ಪಕ್ಷದ ಸುಮ್ಮನೆ ಅನಾವಶ್ಯಕವಾಗಿ ಯಾರೋ 3-4 ಜನ ಕಾಂಗ್ರೆಸ್ ಪಕ್ಷದ ಮಹಿಳೆಯರು 300-400 ಜನ ಮಹಿಳೆಯರು ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡಿಸುವಂತ ಕೆಲಸ ಮಾಡಿದ್ರು. ತಮ್ಗೆಲ್ಲ ಗೊತ್ತಿದೆ, ನಿಮ್ಮೆಲ್ಲ ನಾಯಕರಂತ ಕುಮಾರಣ್ಣವರು ನಮ್ಮ ರಾಜ್ಯದ ಮಹಿಳೆಯರ ಬಗ್ಗೆ ತುಂಬಾ ಸೋದರತ್ವ ಮನೋಭಾವ, ತಾಯಿ ಮನೋಭಾವ ನೋಡ್ತಿರ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತಮ್ಮೆಲ್ಲರೂ ಸಹ ಗೌರವಿಸ್ಕೊಂಡು ಹೋಗ್ತಾ ಇದ್ದಾರೆ. ಉತ್ತಮ ಒಳ್ಳೆ ಭಾವದಲ್ಲಿ ಹೇಳಿದಂತ ಮಾತನ್ನ ತಿರ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಅವರು ಚುನಾವಣೆ ಬಂತು ಅಂತ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕೆಲಸ ಮಾಡುವಂತರು ಅವರ ಪಕ್ಷದ ಕಾರ್ಯಕ್ರಮಗಳು 5 ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಯಾರು ಪತ್ರಕರ್ತರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಅದನ್ನ ಗ್ಯಾರಂಟಿ ಮಾಡಿದೀವಿ, ಅವೆಲ್ಲ ಚೀಫ್ ಪಾಪ್ಯುಲಾರಿಟಿಗೋಸ್ಕರ ಮಾಡಿದ ಕಾರ್ಯಕ್ರಮ. ನಮ್ಗೆ ಯಾವ ಮಾರ್ಗದಲ್ಲಿ ಗೆದ್ದು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಚುನಾವಣೆ ಫಲಿತಾಂಶ ಮುಖ್ಯ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇದೊಂದು ಎಕ್ಸಾಂಪಲ್. ನಾವು ಒಳ್ಳೆ ಭಾವನೆಯಲ್ಲಿ ಹೇಳಿದಂತ ಮಾತನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಲಿ, ಡೆಪ್ಟಿ ಸಿಎಂ ಅವರಲ್ಲಿ ತಿರ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಹೇಳ್ತಾ ಇದ್ರು, ಯಾವುದೋ ಒಂದು ವಿಡಿಯೋ ತೋರಿಸಿ ಏನ್ ಹೇಳ್ತಿದ್ರು ಅಂತಂದ್ರೆ, ಮುಸಲ್ಮಾನ ಒಬ್ಬ ಮಹಿಳೆ ಮೊನ್ನೆ ಸಿದ್ದರಾಮಯ್ಯನವರ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಮೈಕ್ ಕಿತ್ಕೊಳ್ಳೋ ಬರದಲ್ಲಿ ಹಿಂಗೆ ಹೇಳ್ದಂತ ಸಂದರ್ಭದಲ್ಲಿ ಅವರ ಸೆರಗು ಕೆಳಗೆ ಬೀಳ್ತು. ಬಹುತೇಕ ಅದು ಆಕಸ್ಮಿಕವಾದಂತ ಘಟನೆ ಅಂತ ನಾವು ಯಾರು ಸಹ ಅದನ್ನ ಲಘುವಾಗಿ ಪರಿಗಣಿಸ್ತು. ಅದಕ್ಕಿಂತ ಕೆಟ್ಟಾಗಿ ಯಾರು ಸಹ ನಡ್ಕೊಂಡಿಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಕೊಡುವಂತ ಕೆಲಸ ಮಾಡಿದ್ದಾರೆ. ಬಂಧುಗಳು, ಇವತ್ತು ವಿಜಯೇಂದ್ರನವರು ಸಹ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷ ಪಟ್ಟ ಹೊಂಚಿಕೊಂಡಂತ ಕೆಲವೇ ದಿನಗಳಲ್ಲಿ 1000 ಕಿಲೋಮೀಟರ್ ಸುತ್ತಿ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಅವರು ಸಹ ನಮ್ಮ ತಾಲೂಕಿನ ಸುಪುತ್ರ ಯಡಿಯೂರಪ್ಪಾಜಿಯವರ ಪುತ್ರನಾಗಿ ಇವತ್ತು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ನಮ್ಮ ಮೈತ್ರಿ ಅಭ್ಯರ್ಥಿಯಾದಂತ JDS ಮತ್ತು ಬಿಜೆಪಿ ಮೈತ್ರಿ ಅಂತ ಅಭ್ಯರ್ಥಿಯ ಕುಮಾರಣ್ಣವರು ನಮ್ಮ ಮೇಲೆ ಎದುರುಗಡೆ ಬಂದಿದ್ದಾರೆ. ಬಂಧುಗಳೇ, ಇವತ್ತು ರೈತ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೂ ಸಹ ಹೆಚ್ಚು ಕಮ್ಮಿ 280ರಿಂದ 300 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಲಾಟರಿ ನಿಷೇಧ, ಸಾರಾಯಿ ನಿಷೇಧ. ಇವತ್ತು ಮನೆಯಲ್ಲಿ ನಮ್ಮ ಸೋದರಿಯರೇ ಆಗಲಿ, ನಮ್ಮ ಅಕ್ಕ ತಂಗಿಯರೇ ಆಗಲಿ, ತಮ್ಮ ಮನೆಯಲ್ಲಿ ಯಜಮಾನರು ಆರ್ಥಿಕವಾಗಿ ಅವರು ದುಡ್ದಂತ ದುಡ್ಡನ್ನ ಸಾರಾಯಿಗೆ ಮತ್ತು ಲಾಟ್ರಿಗೆ ಹಾಕಿದಂತ ಪ್ರಸಂಗ ಗೊತ್ತಿದೆ. ಅದನ್ನ ಸಾಮಾನ್ಯ ಕುಟುಂಬಕ್ಕೆ ಲಾಟ್ರಿ ಮತ್ತು ಸಾರಾಯಿ ನಿಷೇಧ ಮಾಡೋದ್ರಿಂದ ಆ ಕುಟುಂಬದ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರ ಅವಧಿನಲ್ಲಿ ಲಾಟರಿ ನಿಷೇಧ ಮಾಡಿದ್ದಾರೆ. ಇವತ್ತು ಸಾಮಾನ್ಯ ಗ್ರಾಮೀಣ ಜನತೆಯ ಬದುಕನ್ನು ಅರಿಲಿಕ್ಕೋಸ್ಕರ ಗ್ರಾಮವಾಸ್ತವ್ಯ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಇವತ್ತು ಅವ್ರು ತಮ್ಮನ್ನು ಮಾತಾಡ್ತಾರೆ. ಈಗ ಹಾಗಾಗಿ ತಮ್ಮನ್ನು ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಾರಾಯಣಗೌಡರು 38-39 ಸಾವಿರ ಮತ ತಂದುಕೊಂಡಿದ್ರು. ಹಾಗೇನೆ ನನಗೂ ಸಹ 83,000 ಮತ ಬಿದ್ದಿತ್ತು. ಎರಡು ಪಕ್ಷದ ಮತವನ್ನು ಕ್ರೋಢೀಕರಣ ಮಾಡಿದ್ರೆ 1,30,000-40,000 ಮತ ಆಗುತ್ತೆ. ಅದಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಹೆಚ್ಚು ಮತಗಳನ್ನು ಕೊಟ್ಟು ನಮ್ಮ ಕುಮಾರಣ್ಣವರ ಗೆಲ್ಸ್ಕೊಡ್ಬೇಕು. ಗೆಲ್ಸಿ ಅವರು ಬರೀ MP ಆಗಿ ಹೋಗ್ಲಿಕ್ಕೆ ಅಷ್ಟೇ ಅಲ್ಲ. ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಒಳ್ಳೆ ಕೆಲಸ
ಮಾಡೋದಕ್ಕೆ ಜನ ಒಗ್ಗೂಡ್ತಾರೆ ಅನ್ನೋದಕ್ಕೆ ಈ ವೇದಿಕೆನೇ ಕಾರಣ. ಕಳೆದ ಚುನಾವಣೆಯಲ್ಲಿ ಇಬ್ರು ಒಪೋನೆಂಟ್ ಆಗಿದ್ದವರು ಇವತ್ತು ವೇದಿಕೆಯಲ್ಲೇ ಇದ್ದಾರೆ, ಮಂಜಣ್ಣ, ನಾರಾಯಣ್ ಗೌಡ್ರು. ಸೊ ಈಗ ಮಂಜಣ್ಣನ ಮಾತಿನ ತರುವಾಯ ಪ್ರೀತಿಯಿಂದ ವೇದಿಕೆ ಹತ್ರ ಬರ್ಮಾಡ್ಕೊಳ್ತಾ ಇದ್ದಾರೆ ಮಾಜಿ ಸಚಿವರು ನಾರಾಯಣ್ ಗೌಡ್ರನ್ನ ಪ್ರೀತಿಯ ಚಪ್ಪಾಳಿಯೊಂದಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.